ಸ್ನೇಹಿತರೆ, ಇವತ್ತು ನಾವು ಮೊದಲನೆಯ ಜಾಗತಿಕ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯುದ್ಧ 1914ರಿಂದ 1918ರವರೆಗೆ ಸುಮಾರು 4 ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ ಯುದ್ಧ ನಡೆದಂಥದ್ದು. ಇದೊಂದು ಭೀಕರವಾದಂತಹ, ಪ್ರಪಂಚದ ಇತಿಹಾಸದಲ್ಲಿ ತುಂಬಾ ದೀರ್ಘಾವಧಿಯಾದಂತಹ ಹಾಗೂ ವಿನಾಶಕಾರಿಯಾದಂತಹ ಘಟನೆ. ಇಂದೆಂದೂ ಕಾಣದಂತಹ ಜೀವಹಾನಿ ಮತ್ತು ಆಸ್ತಿ ಪಾಸ್ತಿಗಳ ನಷ್ಟಕ್ಕೆ ಈ ಯುದ್ಧ ಕಾರಣವಾಯಿತು. ಇಂತಹ ಯುದ್ಧ ಈ ಜಗತ್ತಿಗೆ ಬೇಕಾಗಿತ್ತ ಎನ್ನುವಷ್ಟು ಭಾವನೆಗಳನ್ನ ಮತ್ತು ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧದ ಅಗತ್ಯತೆ ಮತ್ತು ಅವಶ್ಯಕತೆ ಇಲ್ಲ ಎನ್ನುವುದನ್ನ ತೋರಿಸಿಕೊಳ್ಳೋದಕ್ಕೆ ಮೂಕ ಸಾಕ್ಷಿಯಾಗಿ ಇದು ನಿಂತು. ಈ ಯುದ್ಧ, ಒಂದನೇ ಜಾಗತಿಕ ಯುದ್ಧ, ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಕಂಡುಬಂದಿತ್ತು. ಇದು ಜುಲೈ 28, 1914ರಿಂದ ನವೆಂಬರ್ 11, 1918ರವರೆಗೆ ಜರುಗಿತು. ಇದರಲ್ಲಿ ಸುಮಾರು 30 ರಾಷ್ಟ್ರಗಳು ಭಾಗವಹಿಸಿತು. ಈ ಒಂದನೇ ಜಾಗತಿಕ ಯುದ್ಧಕ್ಕೆ ಹಲವಾರು ಕಾರಣಗಳಿವೆ. ಅಂತಹ ಕೆಲವೊಂದು ಕಾರಣಗಳನ್ನು ನಾವು ನೋಡುವುದಾದ್ರೆ, ಮೊದಲನೆಯದು ಉಗ್ರ ರಾಷ್ಟ್ರೀಯತೆ. ಏನು ಉಗ್ರ ರಾಷ್ಟ್ರೀಯತೆ ಅಂದ್ರೆ, ತನ್ನ ದೇಶವನ್ನ ಪ್ರೀತಿಸೋದು, ಬೇರೆ ದೇಶಗಳನ್ನ ದ್ವೇಷಿಸೋದಾಗಿತ್ತು. ಇವರ ಈ ದೇಶಭಕ್ತಿ ಯುರೋಪ್ನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಸರಿ ಇದ್ರು ತಪ್ಪಿದ್ರು ನನ್ನ ದೇಶ ಅನ್ನುವಂತಹ ಮನೋಭಾವನೆಯನ್ನ ರಾಷ್ಟ್ರೀಯವಾದಿಗಳು ಅಥವಾ ಅದರ ಮಾರ್ಗದರ್ಶಿಗಳು ತತ್ವವನ್ನಾಗಿ ರೂಪಿಸ್ಕೊಂಡು ಬಿಟ್ಟಿದ್ರು. ಇದರ ಪರಿಣಾಮವಾಗಿ ಫ್ರಾನ್ಸ್ಗೆ ಆಲ್ಸೇಸ್ ಮತ್ತು ಲೊರೈನ್ ಪ್ರಾಂತ್ಯಗಳು ದೊರಕಿದ್ವು. ಸರ್ಬಿಯಾಗೆ ಬೋಸ್ನಿಯಾ ಮತ್ತು ಅರ್ಜೆಗೋವಿನಾಗಳನ್ನ ಪುನಃ ಪಡೆಯೋದಕ್ಕೆ ಸಾಧ್ಯ ಆಯಿತು. ಇಂತಹ ದೇಶಭಕ್ತಿ ಬ್ರಿಟನ್ ಮತ್ತು ಜರ್ಮನಿಯನ್ನ, ಈ ಎರಡೂ ರಾಷ್ಟ್ರಗಳ ನಡುವಿನ ಅಗತನ ಉಂಟಾಗೋದಕ್ಕೆ ಕಾರಣ ಆಯಿತು. ಜರ್ಮನಿಯ ಚಕ್ರವರ್ತಿಯಾಗಿದ್ದಂತಹ 2ನೇ ಕೈಸರ್ ವಿಲಿಯಂ ಜರ್ಮನ್ ಜನಾಂಗ ಶ್ರೇಷ್ಠವೆಂದು ಅದನ್ನ ವಿಶ್ವದ ಅಗ್ರಮಾನ ಅಥವಾ ವಿಶ್ವದ ಅಗ್ರ ರಾಷ್ಟ್ರವನ್ನಾಗಿಸುವಂತಹ, ಅಗ್ರಮಾನ್ಯ ಜನಾಂಗವನ್ನಾಗಿಸುವಂತಹ ಬಯಕೆಯನ್ನು ಹೊಂದಿದ್ದ. ಅವನು ವಿಶ್ವಶಕ್ತಿ ಅಥವಾ ಪತನ ಅಂದ್ರೆ ಇಡೀ ವಿಶ್ವದಲ್ಲಿ ನಾನು ಒಂದು ಮಹಾನ್ ಶಕ್ತಿ ಆಗಬೇಕು, ಇಲ್ಲ ಅಂದ್ರೆ ನಾನು ಪತನ ಆಗಬೇಕು ಅನ್ನುವಂತಹ ನಂಬಿಕೆಯಲ್ಲಿ ಅಥವಾ ತತ್ವದಲ್ಲಿ ತಾನು ಮುಳುಗಿ ಹೋಗ್ಬಿಟ್ಟಿತ್ತು. ಇಂತಹ ವಸಾಹತು ನೀತಿ ಅಥವಾ ವಿಸ್ತರಣಾ ನೀತಿ ಯುರೋಪಿನ ಬೇರೆ ವಸಾಹತು ಸಾಮ್ರಾಜ್ಯಕ್ಕೆ ಬೆದರಿಕೆಯನ್ನು ಉಂಟು ಮಾಡಿತು. ಇದು ಜಾಗತಿಕ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ಇನ್ನು ಎರಡನೆಯದು ಸೇನಾ ಮೈತ್ರಿಕೂಟಗಳು. ಏನು ಈ ಸೇನಾ ಮೈತ್ರಿಕೂಟಗಳು? 1871ರಲ್ಲಿ ಜರ್ಮನಿಯ ಏಕೀಕರಣ ಆಯಿತು. ಈ ಜರ್ಮನಿಯ ಏಕೀಕರಣಕ್ಕೆ ಬಿಸ್ಮಾರ್ಕ್ ಪ್ರಮುಖ ಪಾತ್ರವನ್ನು ವಹಿಸ್ತಾ, ಈ ಜರ್ಮನಿಯ ಏಕೀಕರಣದ ನಂತರ ಬಿಸ್ಮಾರ್ಕ್ ಫ್ರಾನ್ಸ್ ಅನ್ನ ಪ್ರತ್ಯೇಕಿಸುವುದಕ್ಕೋಸ್ಕರ ಮೈತ್ರಿಕೂಟವನ್ನು ರಚನೆ ಮಾಡಿದ. ಇದರ ಪರಿಣಾಮವಾಗಿ 2 ಶತ್ರುಕೂಟಗಳು ರಚನೆಯಾದವು. ಅವುಗಳೇ 1 ಟ್ರಿಪಲ್ ಅಲಯನ್ಸ್, 2 ಟ್ರಿಪಲ್ ಎಂಟಿಟಿ. ಅಂದ್ರೆ ಕೇಂದ್ರೀಯ ಬಣ ಮತ್ತು ಮಿತ್ರ ರಾಷ್ಟ್ರಗಳೆಂಬ 2 ಗುಂಪುಗಳು ಕಂಡುಬಂದವು. ಟ್ರಿಪಲ್ ಅಲಯನ್ಸ್ ನಲ್ಲಿ ಜರ್ಮನಿ, ಆಸ್ಟ್ರಿಯಾ, ಇಟಲಿ ರಾಷ್ಟ್ರಗಳು ಕಂಡುಬಂದ್ರೆ, ಟ್ರಿಪಲ್ ಎಂಟಿಟಿಯಲ್ಲಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್ ರಾಷ್ಟ್ರಗಳು ಕಂಡುಬಂದವು. ಈ ಎರಡೂ ಬಣಗಳ ನಡುವಿನ ದ್ವೇಷ, ಅಸೂಯೆಗಳು ಈ ಯುದ್ಧಕ್ಕೆ ಒಂದು ಕಾರಣವಾಗಿ ನಿಲ್ಲುತ್ತವೆ. ಇನ್ನು ಮೂರನೆಯದು ಶಸ್ತ್ರಾಸ್ತ್ರಗಳ ಪೈಪೋಟಿ. ಯಾವಾಗ ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಎನ್ನುವಂತಹ 2 ಗುಂಪುಗಳು ಒಟ್ಟುಕೊಂಡ್ವೋ, ಯುರೋಪಿಯನ್ ರಾಷ್ಟ್ರಗಳ ಮಧ್ಯೆ ಯುದ್ಧ ಸಲಕರಣೆಗಳ ಉತ್ಪಾದನೆಗೋಸ್ಕರ ಪೈಪೋಟಿ ಪ್ರಾರಂಭ ಆಯಿತು. ಜರ್ಮನಿ ಏನ್ ಮಾಡ್ತು? ಜರ್ಮನಿ ಯುದ್ಧೋಪಕರಣಗಳಾದಂತಹ ಟ್ಯಾಂಕರ್ಗಳು, ಜನಾಂತರ್ಗಾಮಿಗಳು ಮುಂತಾದವುಗಳ ತಯಾರಿಕೆಯ ಬೆಳವಣಿಗೆಗೆ ಹಾಗೂ 2ನೇ ಕೈಸರ್ ವಿಲಿಯಂನ ಯುದ್ಧ ರೀತಿಯ ಧೋರಣೆ ಇಂಗ್ಲೆಂಡ್ಗೆ ಭಯವನ್ನು ಹುಟ್ಟಿಸ್ಬಿಡ್ತು. ಇಂಗ್ಲೆಂಡ್ ಈ ಧೋರಣೆಯಿಂದಾಗಿ ತನ್ನ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸಿತು. ಇದರಿಂದ ಫ್ರಾನ್ಸ್, ರಷ್ಯಾ ಮತ್ತಿತರ ರಾಷ್ಟ್ರಗಳು ಜರ್ಮನಿಗೆ ಎದುರಿ ತಮ್ಮ ಸೈನಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತು. ಹೇಗಿದೆ ವಿಪರ್ಯಾಸ? ವಿರೋಧಿಯನ್ನ ಕಂಡು ತಾವು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತು.
ಫ್ರಾನ್ಸ್ ಕಡ್ಡಾಯ ಸೈನಿಕ ತರಬೇತಿಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತವು. ರಷ್ಯಾ ಇದೆಯಲ್ಲ, ಈ ರಷ್ಯಾ ಸೈನಿಕ ವೆಚ್ಚವನ್ನು ದ್ವಿಗುಣಗೊಳಿಸ್ತಾ ಹೋಯಿತು. ಹೀಗೆ ಪ್ರತಿಯೊಂದು ರಾಷ್ಟ್ರಗಳಲ್ಲಿಯೂ ಶಸ್ತ್ರಾಸ್ತ್ರವನ್ನು ಪಡೆದುಕೊಳ್ಳುವಂತಹ ಪೈಪೋಟಿ ಹೆಚ್ಚಾಗಿ ಆತಂಕ ಮತ್ತು ಅಪನಂಬಿಕೆಗಳು ಸೃಷ್ಟಿಯಾಗ್ತಾ ಹೋದವು. ಇದು ಕೂಡ ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು. ಇನ್ನು ನಾಲ್ಕನೆಯದು ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ. ಈ ಯುರೋಪಿಯನ್ ರಾಷ್ಟ್ರಗಳ ನಡುವೆ ಆರ್ಥಿಕ ಪೈಪೋಟಿ ಮತ್ತು ಅದರ ಜೊತೆಗೆ ಕೈಗಾರಿಕಾ ಕ್ರಾಂತಿಯಿಂದಾಗಿ ಸಾಮ್ರಾಜ್ಯಶಾಹಿತ್ವ ಬೆಳೀತಾ ಹೋಯಿತು. ಇದು ವಸಾಹತುಗಳ ಸ್ಥಾಪನೆಯೊಂದಿಗೆ ದೇಶದ ಪ್ರಾಬಲ್ಯವನ್ನು ವಿಸ್ತರಿಸುವಂತಹ ಕನಸನ್ನು ಕಟ್ಟಿಕೊಟ್ಬಿಡ್ತು. ವಸಾಹತುಗಳು ಕಚ್ಚಾ ವಸ್ತುಗಳ ಪೂರೈಕೆಗೆ ಮತ್ತು ಸಿದ್ಧ ವಸ್ತುಗಳ ಮಾರುಕಟ್ಟೆಗಳನ್ನು ಒದಗಿಸುವಂತಹ ಮೂಲ ಆಗ್ಬಿಟ್ವು. ಹೀಗಾಗಿ ಜರ್ಮನಿ ಮತ್ತು ಇಂಗ್ಲೆಂಡ್ ನಡುವೆ ಕೈಗಾರಿಕಾ ಪೈಪೋಟಿ ಹೆಚ್ಚುತ್ತಾ ಹೋಯಿತು. ಇಂಗ್ಲೆಂಡ್ ಹೆಚ್ಚಿನ ವಸಾಹತುಗಳನ್ನು ಹೊಂದಿತ್ತು. ಜರ್ಮನಿ ಅವುಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನಿಸಿತು. ಹೀಗಾಗಿ ಇಂಗ್ಲೆಂಡ್ ಮತ್ತು ಜರ್ಮನಿಯ ನಡುವೆ ಅಗೆತನ ಹೆಚ್ಚಾಗ್ತಾ ಹೋಯಿತು. ಜರ್ಮನಿಯ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಯಿತು. ಆದರೆ ಇಂಗ್ಲೆಂಡ್ಗೆ ತನ್ನ ವಸಾಹತುಗಳನ್ನು ಕಳೆದುಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಜರ್ಮನಿ ಪಡೆದೇ ತೀರುವಂತಹ ಆಟಕ್ಕೆ ಬಿದ್ದುಬಿಡ್ತು. ಜರ್ಮನಿ ಇಂಗ್ಲೆಂಡ್ನ ವಸಾಹತುಗಳನ್ನು ಪಡೆದು ತೀರುವಂತಹ ಆಟಕ್ಕೆ ಯಾವಾಗ ಬಿಡ್ತೋ, ಆಫ್ರಿಕಾದಲ್ಲಿ ಜರ್ಮನಿ ತನ್ನ ಮೇಲೆ ಇಂಗ್ಲೆಂಡ್ನ ವಸಾಹತುಗಳನ್ನ ಪಡೆಯೋದಕ್ಕೆ ಸೈನ್ಯವನ್ನು ಉಪಯೋಗಿಸೋದಕ್ಕೆ ಶುರು ಮಾಡ್ತು. ಯಾವಾಗ ಜರ್ಮನಿ ಸೈನ್ಯವನ್ನು ಉಪಯೋಗಿಸಕ್ಕೆ ಪ್ರಾರಂಭ ಮಾಡ್ತೋ, ಇದು ಮೊದಲನೇ ಮಹಾಯುದ್ಧಕ್ಕೆ ಕಾರಣವಾಗಿ ನಿಲ್ತಾ ಹೋಯಿತು. ಇನ್ನು ಐದನೆಯದು ಬಾಲ್ಕನ್ ಸಮಸ್ಯೆ. ಏನು ಬಾಲ್ಕನ್ ಸಮಸ್ಯೆ? ಟರ್ಕಿಯ ದುರ್ಬಲ ಸುಲ್ತಾನನನ್ನ ಯುರೋಪಿನ ರೋಗಿ ಅಂತ ಕರೀತಾ ಇದ್ರು. ಸುಲ್ತಾನನ ಹಿಡಿತ ಬಾಲ್ಕನ್ ಪ್ರದೇಶದ ಕ್ರಿಶ್ಚಿಯನ್ ರಾಜ್ಯಗಳಾದಂತಹ ಬಲ್ಗೇರಿಯಾ, ಬೋಸ್ನಿಯಾ, ರೊಮೇನಿಯಾ ಮುಂತಾದವುಗಳ ಮೇಲೆ ಹಿಡಿತ ದುರ್ಬಲವಾಗ್ತಾ ಹೋಯಿತು. ಇದರ ಲಾಭ ಪಡೆದಂತಹ ಆಸ್ಟ್ರಿಯಾ ಮತ್ತು ರಷ್ಯಾಗಳು ಬಾಲ್ಕನ್ ಮೇಲೆ ಪ್ರಭಾವವನ್ನು ಹೆಚ್ಚಿಸೋದಕ್ಕೆ ಪ್ರಾರಂಭ ಮಾಡಿತು. 1908ರಲ್ಲಿ ಆಸ್ಟ್ರಿಯಾ ದೇಶ ಬೋಸ್ನಿಯಾ ಮತ್ತು ಹರ್ಜೆಗೋವಿನಾಗಳನ್ನ 1878ರ ಬರ್ಲಿನ್ ಒಪ್ಪಂದದ ತೀರ್ಮಾನಕ್ಕೆ ವಿರುದ್ಧವಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ್ಬಿಡ್ತು. ಆದರೆ ಬರ್ಲಿನ್ ಒಪ್ಪಂದದಲ್ಲಿ ಆಸ್ಟ್ರಿಯಾಕ್ಕೆ ಮೇಲ್ವಿಚಾರಣೆಯ ಅಧಿಕಾರವನ್ನು ಮಾತ್ರ ನೀಡುತ್ತೆ ಹೊರತು ಅದನ್ನು ಆಕ್ರಮಣ ಮಾಡೋ ಹಾಗಿರಲಿಲ್ಲ. ಆಸ್ಟ್ರಿಯಾದ ಈ ಕ್ರಮ ರಷ್ಯಾವನ್ನ ಕೆರಳಿಸೋದಕ್ಕೆ ಶುರು ಮಾಡಿತು. ಯಾವಾಗ ರಷ್ಯಾವನ್ನ ಕೆರಳಿಸ್ತೋ, ಆಸ್ಟ್ರಿಯಾ ದೇಶದ ವಿರುದ್ಧ ಸರ್ಬಿಯಾವನ್ನ ಬೆಂಬಲಿಸೋದಕ್ಕೆ ಶುರು ಮಾಡಿತು. ಹೀಗೆ ರಷ್ಯಾ ಮತ್ತು ಆಸ್ಟ್ರಿಯಾದ ನಡುವಿನ ದ್ವೇಷ, ಎರಡು ವೈರಿ ಬಣಗಳ ಮಧ್ಯೆ ವೈರತ್ವ ಹೆಚ್ಚಾದಂತೆ 1914ರ ಜಾಗತಿಕ ಯುದ್ಧಕ್ಕೆ ದಾರಿಯನ್ನು ಮಾಡಿಕೊಟ್ಬಿಡ್ತು. ಇನ್ನು ಆರನೆಯದು ವೃತ್ತಪತ್ರಿಕೆಗಳ ಪಾತ್ರ. ಮೊದಲನೇ ಮಹಾಯುದ್ಧಕ್ಕೆ ಅಥವಾ ಈ ಎರಡು ಬಣಗಳ ನಡುವಿನ ಅಂತರ ಹೆಚ್ಚಿಸುವಲ್ಲಿ ವೃತ್ತಪತ್ರಿಕೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವು. ಯುರೋಪಿನ ಎಲ್ಲ ರಾಷ್ಟ್ರಗಳಲ್ಲೂ ವೃತ್ತಪತ್ರಿಕೆಗಳು ಯಾವುದೇ ವಿಚಾರವನ್ನು ತೆಗೆದುಕೊಂಡು ರಾಷ್ಟ್ರೀಯ ಭಾವನೆಯನ್ನು ಕೆರಳಿಸೋದಕ್ಕೆ ಪ್ರಾರಂಭ ಮಾಡಿದವು. ಯಾವಾಗ ಜನರ ಮನಸ್ಸಿನಲ್ಲಿ ರಾಷ್ಟ್ರೀಯ ಭಾವನೆಗಳು ಕೆರಳ್ತಾ ಹೋದವೋ, ಯುರೋಪ್ನ ಜನರಲ್ಲಿ ಅಪನಂಬಿಕೆ ಉಂಟು ಮಾಡುವಲ್ಲಿ ಮತ್ತು ಯುದ್ಧದ ಉತ್ಸಾಹವನ್ನು ಹೆಚ್ಚಿಸುವಲ್ಲಿ ವೃತ್ತಪತ್ರಿಕೆಗಳು ಪ್ರಮುಖ ಕಾರಣವಾಗಿವೆ. ಇನ್ನು ತತ್ಕ್ಷಣದ ಕಾರಣವನ್ನು ನೋಡುವುದಾದರೆ, ಬೋಸ್ನಿಯಾದ ರಾಜಧಾನಿ ಸರ್ಜೋವದಲ್ಲಿ 1914ರ ಜೂನ್ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಮತ್ತು ಆತನ ಪತ್ನಿಯನ್ನ ಸರ್ಬಿಯಾದ ಪ್ರಜೆಯಾದಂತಹ ಗೌರಿಲೋ ಪ್ರಿನ್ಸೆಪ್ ಎಂಬ ವಿದ್ಯಾರ್ಥಿ ಕೊಲೆ ಮಾಡಿಬಿಟ್ಟ. ಯಾವಾಗ ಸರ್ಬಿಯಾದ ಪ್ರಜೆ ಗೌರಿಲೋ ಪ್ರಿನ್ಸೆಪ್ ಎಂಬ ವಿದ್ಯಾರ್ಥಿ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಮತ್ತು ಆತನ ಪತ್ನಿಯನ್ನ ಕೊಲೆ ಮಾಡಿದ್ನೋ, ಆಸ್ಟ್ರಿಯಾ
ಸರ್ಬಿಯಾಕ್ಕೆ ಅಪರಾಧಿಗಳನ್ನ ಬಂಧಿಸುವಂತೆ ಮತ್ತು ಅವರನ್ನ ತಮಗೆ ಒಪ್ಪಿಸೋದಿಕ್ಕೆ ಗಡುವನ್ನ ನೀಡಿತು. ಆದರೆ ಸರ್ಬಿಯಾ ಆಸ್ಟ್ರಿಯಾದ ಈ ಗಡುವನ್ನ ತಿರಸ್ಕರಿಸಿಬಿಡ್ತು. ಹೀಗೆ ಆಸ್ಟ್ರಿಯಾ ಜರ್ಮನಿಯ ಬೆಂಬಲದೊಂದಿಗೆ ಸರ್ಬಿಯಾದ ಮೇಲೆ ಜುಲೈ 28, 1914 ಯುದ್ಧವನ್ನ ಘೋಷಣೆ ಮಾಡಿತು. ಯಾವುದರ ಸಹಾಯದೊಂದಿಗೆ? ಜರ್ಮನಿಯ ಬೆಂಬಲದೊಂದಿಗೆ ಸರ್ಬಿಯಾದ ಮೇಲೆ ಜುಲೈ 28, 1914 ಯುದ್ಧವನ್ನ ಘೋಷಣೆ ಮಾಡಿತು. ಆಗ ರಷ್ಯಾ ದೇಶ ಸರ್ಬಿಯಾಗೆ ಸಪೋರ್ಟ್ಗೆ ಬಂದು ನಿಂತುಕೊಳ್ತು. ಹೀಗಾಗಿ ಮೊದಲನೆಯ ಜಾಗತಿಕ ಯುದ್ಧ ಪ್ರಾರಂಭ ಆಗ್ತಾ ಹೋಯಿತು. ಇನ್ನು ಯುದ್ಧದ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆದಂತಹ ಯುದ್ಧದ ಸ್ಥಿತಿಗತಿಗಳು ಮತ್ತು ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧ ಸಾರಿದಂತಹ ಸಂದರ್ಭದಲ್ಲಿ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧವನ್ನ ಸಾರಿದಂತಹ ಸಂದರ್ಭದಲ್ಲಿ ರಷ್ಯಾ ಸರ್ಬಿಯಾದ ನೆರವಿಗೆ ಬಂತು, ಆಸ್ಟ್ರಿಯಾದ ನೆರವಿಗೆ ಜರ್ಮನಿ ಬಂತು. ಈ ಎರಡೂ ಅಂಶಗಳು ಬೇರೆಲ್ಲ ಉಳಿದ ರಾಷ್ಟ್ರಗಳನ್ನ ಈ ಯುದ್ಧದ ಕಡೆಗೆ ಎಳೆದುಕೊಂಡು ಬರೋದರಲ್ಲಿ ಶುರುವಾಯಿತು. ಯುದ್ಧದಲ್ಲಿ ಜರ್ಮನಿ, ಆಸ್ಟ್ರಿಯಾ, ಟರ್ಕಿ, ಬಲ್ಗೇರಿಯಾ, ಇಟಲಿ, ಹಂಗೇರಿ ಇತ್ಯಾದಿ ರಾಷ್ಟ್ರಗಳು ಒಂದ್ ಕಡೆ ಆದ್ರೆ, ಇದಕ್ಕೆ ವಿರುದ್ಧವಾಗಿ ಸರ್ಬಿಯಾ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್, ಬೆಲ್ಜಿಯಂ, ಪೋರ್ಚುಗಲ್ ಇತ್ಯಾದಿ ರಾಷ್ಟ್ರಗಳು ಇನ್ನೊಂದು ಕಡೆ ನಿಂತ್ಕೊಳ್ಬೇಕು. 1915ರಲ್ಲಿ ಈ ನಡುವೆ 1915ರಲ್ಲಿ ಇಟಲಿ ಟ್ರಿಪಲ್ ಅಲಯನ್ಸ್ ಅನ್ನ ತೊರೆದು ಟ್ರಿಪಲ್ ಎಂಟಿಟಿಯನ್ನ ಸೇರ್ಕೊಂಡ್ಬಿಡ್ತು. ಇಟಲಿ ಟ್ರಿಪಲ್ ಎಂಟಿಟಿಯನ್ನ ಸೇರ್ಕೊಂಡ್ಬಿಡ್ತು. 1915ರಲ್ಲಿ ರಷ್ಯಾ ತುಂಬಾ ನಷ್ಟವನ್ನ ಅನುಭವಿಸಿತು. ಆದರೆ ಇವರಿಗೆ ಮತ್ತೊಂದು ಅವಕಾಶ ಇತ್ತು. ಇದೇ ಬಣದಲ್ಲಿದ್ದಂತಹ ಇಂಗ್ಲೆಂಡ್ ತನ್ನ ನೌಕಾಬಲದಿಂದ ಯುದ್ಧದಲ್ಲಿ ಪ್ರಭಾವವನ್ನು ಮುಂದುವರಿಸ್ತಾ ಹೋಯಿತು. ಇನ್ನೊಂದು ಕಡೆ ಜರ್ಮನಿ ದೇಶ ತನ್ನ ನೌಕಾ ಪ್ರಾಬಲ್ಯವನ್ನು ಹೊಂದಿದ್ದು ಜಲಾಂತರ್ಗಾಮಿಗಳಿಂದ ಶತ್ರುಗಳಿಗೆ ಅಪಾರ ನಷ್ಟವನ್ನು ಉಂಟು ಮಾಡೋದಕ್ಕೆ ಪ್ರಾರಂಭ ಮಾಡಿತು. 1917ರಲ್ಲಿ ಜರ್ಮನಿ ದೇಶ ಅಮೆರಿಕನ್ನರು ಪ್ರಯಾಣಿಸ್ತಾ ಇದ್ದಂತಹ ಇಂಗ್ಲೆಂಡ್ನ ಲುಸೆಟೇನಿಯನ್ ಹಡಗನ್ನ ನಾಶ ಮಾಡಿಬಿಟ್ರು. ಲುಸೆಟೇನಿಯನ್ ಹಡಗನ್ನ ನಾಶ ಮಾಡಿದ್ರಿಂದಾಗಿ ಅಮೆರಿಕ ಏನ್ ಮಾಡ್ತು? ಈ ಕೂಟವನ್ನ ಸೇರ್ಕೊಂಡ್ಬಿಡ್ತು. ಯಾವುದನ್ನ? ಮಿತ್ರಕೂಟವನ್ನ ಸೇರ್ಕೊಳ್ತು. ಯಾವಾಗ ಅಮೆರಿಕ ಮಿತ್ರಕೂಟವನ್ನ ಸೇರ್ಕೊಳ್ತೋ ಇದೊಂದು ಜಾಗತಿಕ ಯುದ್ಧವಾಗಿ ಪರಿವರ್ತನೆ ಆಗೋದಕ್ಕೆ ಶುರುವಾಯಿತು. ಅಮೆರಿಕದ ಸಹಕಾರದೊಂದಿಗೆ ಮಿತ್ರ ರಾಷ್ಟ್ರಗಳು ಒಂದೊಂದೇ ಗೆಲುವನ್ನು ಸಾಧಿಸೋದಕ್ಕೆ ಪ್ರಾರಂಭ ಮಾಡಿತು. ಇದೇ ಸಮಯಕ್ಕೆ 1917ರಲ್ಲಿ ರಷ್ಯಾದಲ್ಲಿ ಆಂತರಿಕ ಕ್ರಾಂತಿ ಶುರುವಾಯಿತು. ಲೆನಿನ್ ನಾಯಕತ್ವದ ಕಮ್ಯುನಿಸ್ಟ್ ಸರ್ಕಾರ ರಷ್ಯಾದಲ್ಲಿ ಅಧಿಕಾರಕ್ಕೆ ಬಂತು. ಆದರೆ ಲೆನಿನ್ ರಷ್ಯಾವನ್ನ ಅಧಿಕಾರದಿಂದ ಅಥವಾ ಯುದ್ಧದಿಂದ ಹೊರಗಡೆ ತಂದುಬಿಟ್ಟರು. ಈ ಯುದ್ಧದಲ್ಲಿ ಭೂ, ಜಲ ಮತ್ತು ಆಕಾಶ ಯುದ್ಧಗಳು ನಡೆದು ಆಧುನಿಕ ಶಸ್ತ್ರಾಸ್ತ್ರಗಳಾದಂತಹ ಟ್ಯಾಂಕರ್, ಬಾಂಬು ಮತ್ತು ಜಲಂತರ್ಗಾಮಿಗಳನ್ನ ಬಳಸಲಾಯಿತು. ಇಟಲಿಯಲ್ಲಿ ಆಸ್ಟ್ರಿಯಾದ ಸೈನ್ಯ ನಾಶವಾಗೋಯಿತು. ನಂತರ ಟರ್ಕಿ, ಬಲ್ಗೇರಿಯಾಗಳು ಕೂಡ ಸೋತು ಹೋದವು. ಹಾಗೂ ಮಿತ್ರಕೂಟದ ಮುಂದೆ ಶರಣಾಗಿ ನಿಂತು ಅಂತಿಮವಾಗಿ ಜರ್ಮನಿ ಮತ್ತು ಅದರ ಬಣ ಈ ಗುಂಪು ಸೋಲೇಬೇಕಾಯಿತು. ನವೆಂಬರ್ 11, 1918ರಂದು ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ಇದೆಲ್ಲಕ್ಕೂ ಮೂಲವಾಗಿದ್ದಂತಹ ಜರ್ಮನಿಯ ದೊರೆ 2ನೇ ಕೈಸರ್ ವಿಲಿಯಂ ತನ್ನ ಸಿಂಹಾಸನವನ್ನು ತೆಗೆಸಿ ಆಲೆಂಡ್ಗೆ ಪಲಾಯನಗೈದ. ಹೀಗೆ ಮೊದಲನೆಯ ಜಾಗತಿಕ ಯುದ್ಧ ತನ್ನ ಅಂತ್ಯವನ್ನ ನವೆಂಬರ್ 11, 1918ರಂದು ಕಂಡುಕೊಂಡಿತು. ಇನ್ನು ಈ ಯುದ್ಧದ ಮುಖ್ಯಾಂಶಗಳನ್ನ ನೋಡೋಣ.
ಈ ಯುದ್ಧದ ಮುಖ್ಯಾಂಶಗಳನ್ನು ನೋಡುವುದಾದ್ರೆ, ಒಂದನೇ ಮಹಾಯುದ್ಧದಲ್ಲಿ ಎರಡು ಗುಂಪುಗಳಿದ್ದು ನಮ್ಗೆಲ್ಲರಿಗೂ ಗೊತ್ತು. ಒಂದು ಟ್ರಿಪಲ್ ಅಲಯನ್ಸ್, ಇನ್ನೊಂದು ಟ್ರಿಪಲ್ ಎಂಟಿಟಿ. ಈ ಟ್ರಿಪಲ್ ಅಲಯನ್ಸ್ ನಲ್ಲಿ ಆಸ್ಟ್ರಿಯಾ, ಹಂಗೇರಿ, ಇಟಲಿ ಕೊನೆಗೆ ಈ ಕಡೆ ಹೋಗಿದ್ರಿಂದ ಜರ್ಮನಿ, ಟರ್ಕಿ, ಬಲ್ಗೇರಿಯಾಗಳು ಉಳ್ಕೊಂಡ್ವು. ಇನ್ನು ಮಿತ್ರ ರಾಷ್ಟ್ರಗಳಲ್ಲಿ ಸರ್ಬಿಯಾ, ಬ್ರಿಟನ್, ರಷ್ಯಾ, ಫ್ರಾನ್ಸ್, ಬೆಲ್ಜಿಯಂ, ಅಮೆರಿಕ, ಪೋರ್ಚುಗಲ್, ರೊಮೇನಿಯಾ ರಾಷ್ಟ್ರಗಳು ಉಳಿದುಕೊಂಡವು. ಇನ್ನು ವೆಸ್ಟರ್ನ್ ಭಾಗದಲ್ಲಿ ನಡೆದಂತಹ ಯುದ್ಧವನ್ನ ಮಾರನೇ ಯುದ್ಧ ಅಂತ ಕರೀತಿದ್ರು. ವೆಸ್ಟರ್ನ್ ಭಾಗದಲ್ಲಿ ನಡೆದಂತಹ ಯುದ್ಧವನ್ನ ಮಾರನೇ ಯುದ್ಧ ಅಂತಲೂ, ಈಸ್ಟರ್ನ್ ಭಾಗದಲ್ಲಿ ನಡೆದಂತಹ ಯುದ್ಧವನ್ನ ಡ್ಯಾನೆನ್ಬರ್ಗ್ ಯುದ್ಧ ಅಂತ ಕರೀತಾ ಇದ್ರು. ಈ ಯುದ್ಧದಲ್ಲಿ ರಷ್ಯಾ ಸೋಲನ್ನ ಅನುಭವಿಸಿತು. ಈಸ್ಟರ್ನ್ ಭಾಗದಲ್ಲಿ ನಡೆದಂತಹ ಯುದ್ಧವನ್ನ ಡ್ಯಾನೆನ್ಬರ್ಗ್ ಯುದ್ಧ ಅಂತ ಕರೀತಾ ಇದ್ರು. ಇದರಲ್ಲಿ ರಷ್ಯಾ ಸೋಲನ್ನ ಅನುಭವಿಸಿತು. ಸಮುದ್ರದ ಮೇಲೆ ನಡೆದಂತಹ ಯುದ್ಧವನ್ನ ಡ್ಯಾಗರ್ ಬ್ಯಾಂಕ್ ಅಂತಿದ್ರು. ಸಮುದ್ರದ ಮೇಲೆ ನಡೆದಂತಹ ಯುದ್ಧವನ್ನ ಡ್ಯಾಗರ್ ಬ್ಯಾಂಕ್ ಅಂತ ಕರೀತಾ ಇದ್ರು. ಈ ಯುದ್ಧದಲ್ಲಿ ಜರ್ಮನಿ ಸೋಲನ್ನು ಅನುಭವಿಸಿತು. ಆದರೆ ಜರ್ಮನಿ ಜೆಟ್ಲ್ಯಾಂಡ್ ಯುದ್ಧದಲ್ಲಿ ಜಯಗಳಿಸಿತು. ಯಾವಾಗ ಅಮೆರಿಕದ ಪ್ರಜೆಗಳನ್ನ ಜರ್ಮನಿಯ ಹಡಗು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತೋ, 1917ರಲ್ಲಿ ಅಮೆರಿಕ ಯುದ್ಧವನ್ನ ಪ್ರವೇಶ ಮಾಡಿತು. ಆದರೆ 1917ರ ಅಕ್ಟೋಬರ್ನಲ್ಲಿ ರಷ್ಯಾ ಯುದ್ಧ ಭೂಮಿಯಿಂದ ಹೊರಹೋಯಿತು. ರಷ್ಯಾ ದೇಶ ಯುದ್ಧದಿಂದ ಹಿಂದೆ ಸರಿಕೊಳ್ತು. ಇನ್ನು ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನ ತಿಳಿದುಕೊಳ್ಬೇಕು. ಏಕೆಂದ್ರೆ ಇಷ್ಟೊಂದು ವಿನಾಶಕಾರಿಯಾದ ಯುರೋಪಿನ ಎಲ್ಲ ರಾಷ್ಟ್ರಗಳು ಜೊತೆಗೆ ಇಡೀ ಜಗತ್ತು ತನ್ನ ಕಡೆ ತಿರುಗಿ ನೋಡುವಂತಹ ಬಹಳಷ್ಟು ಹಾನಿಯನ್ನುಂಟು ಮಾಡಿದಂತಹ ಈ ಯುದ್ಧದಿಂದ ಬಹಳಷ್ಟು ಪರಿಣಾಮಗಳು ಆಗಿವೆ. ಈ ಯುದ್ಧದಲ್ಲಿ ಸುಮಾರು 60 ಮಿಲಿಯನ್ ಸೈನಿಕರು ಅಥವಾ ಜನ ಯುದ್ಧದಲ್ಲಿ ಭಾಗಿಯಾಗಿದ್ರು. 10 ಮಿಲಿಯನ್ ಸೈನಿಕರು ಕೊಲ್ಲಲ್ಪಟ್ಟರು. 20 ಮಿಲಿಯನ್ ಸೈನಿಕರು ಗಾಯಾಳುಗಳಾದರು. ಇಷ್ಟೂ ಜನರಲ್ಲಿ ಶೇಕಡ 40 ವರ್ಷಕ್ಕಿಂತ ಕಡಿಮೆ ಇದ್ದಂಥವರೇ ಹೆಚ್ಚಾಗಿದ್ರು, ಗಾಯಾಳುಗಳಾಗಿದ್ದವರು. ಹಾಗಾಗಿ ಮಹಿಳೆಯರು ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗ್ಬೇಕಾಯ್ತು. ಇದರಿಂದ ಪುರುಷರು ಮತ್ತು ಮಹಿಳೆಯರ ನಡುವಿದ್ದಂತಹ ಸಾಂಪ್ರದಾಯಿಕವಾದಂತಹ ತಡೆಗೋಡೆ ಮುರಿದು ಬಿದ್ದೋಯ್ತು. ಮಹಿಳೆಯರಿಗೆ ಹೊರಗಿನ ಜಗತ್ತಿನಲ್ಲಿ ಹೋಗಿ ದುಡಿಯುವಂತಹ ಅವಕಾಶ ಆಯಿತು. ಇದೊಂದು ಮಹಿಳೆಯರ ದೃಷ್ಟಿಯಿಂದ ಒಳ್ಳೆಯದಾಯಿತು ಅಂತ ಹೇಳ್ಬೋದೇನೋ ಅಷ್ಟೇ. ಅದೊಂದನ್ನು ಬಿಟ್ಟರೆ ಇನ್ಯಾವುದೇ ಒಳ್ಳೆಯದು ಇದರಲ್ಲಿ ಆಗಲಿಲ್ಲ. ಎರಡನೇದು, ಯುದ್ಧದ ಪರಿಣಾಮವಾಗಿ 4 ಹಳೆಯ ಸಾಮ್ರಾಜ್ಯಗಳು ಪತನವನ್ನು ಕಂಡಿತು. ಅವುಗಳೆಂದರೆ ಆಸ್ಟ್ರಿಯಾದ ಹ್ಯಾಬ್ಸ್ಬರ್ಗ್, ಜರ್ಮನಿಯ ಹೋಯೆನ್ಜೋಲಿನ್, ರಷ್ಯಾದ ರೋಮನೋ ಮತ್ತು ಟರ್ಕಿಯ ಸುಲ್ತಾನ್ ಸಾಮ್ರಾಜ್ಯಗಳು ಕಣ್ಮರೆಯಾಗಿವೆ. ಈ ಯುದ್ಧದಿಂದ ವರ್ಸೈಲ್ಸ್ ಒಪ್ಪಂದ ಏರ್ಪಡಿತು. ಒಂದನೇ ಜಾಗತಿಕ ಯುದ್ಧದಿಂದಾಗಿ ವರ್ಸೈಲ್ಸ್ ಒಪ್ಪಂದ ಏರ್ಪಡಿತು. ಇದರಿಂದಾಗಿ ಜರ್ಮನಿ ತನ್ನ ಅನೇಕ ಪ್ರದೇಶ ಮತ್ತು ವಸಾಹತುಗಳನ್ನ ಬಿಟ್ಕೊಡ್ಬೇಕಾಯ್ತು. ಅಪಾರ ಪ್ರಮಾಣದ ಯುದ್ಧ ನಷ್ಟ ಪರಿಹಾರವನ್ನ ನೀಡಬೇಕಾಯ್ತು ಮತ್ತು ಅದರ ಸೈನಿಕ ಶಕ್ತಿಯನ್ನ ಕುಂದಿಸ್ಕೊಳ್ಬೇಕಾಯ್ತು ಅಥವಾ ಮಿತಿಗೊಳಿಸಿಕೊಳ್ಬೇಕಾಗಿತ್ತು. ನೆಕ್ಸ್ಟ್, ಯುರೋಪಿನ ಎಲ್ಲ ರಾಷ್ಟ್ರಗಳು ಆರ್ಥಿಕ ಸಂಕಷ್ಟದಲ್ಲಿ ತಿಳಿದುಕೊಂಡ್ರು. ಯಾಕೆಂದ್ರೆ ಯುದ್ಧದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ ತಮ್ಮನ್ನು ತಾವು ದುರ್ಬಲಗೊಳಿಸುವಂತಹ ಕೆಲಸವನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನು ಭವಿಷ್ಯದ ಯುದ್ಧಗಳನ್ನು ತಡೆಗಟ್ಟುವುದಕ್ಕೋಸ್ಕರ ರಾಷ್ಟ್ರ ಸಂಘ ಸ್ಥಾಪನೆ ಆಯಿತು.
ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡಿದ್ರು. 1919ರಲ್ಲಿ ಪ್ಯಾರಿಸ್ನಲ್ಲಿ ಶಾಂತಿ ಸಮ್ಮೇಳನದಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ರ ಪ್ರಸ್ತಾವನೆಯನ್ನು ಸ್ವೀಕರಿಸಿ 1920ರಲ್ಲಿ ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಕಂಡುಬರುತ್ತದೆ. ಯುದ್ಧದ ನಂತರ ಪೋಲೆಂಡ್, ಬೆಲ್ಜಿಯಂ ಮತ್ತು ಜೆಕೋಸ್ಲೋವಾಕಿಯಾಗಳು ಸ್ವತಂತ್ರ ರಾಷ್ಟ್ರಗಳಾಗಿವೆ. 1919ರ ಪ್ಯಾರಿಸ್ ಶಾಂತಿ ಸಮ್ಮೇಳನವು ಅಧಿಕೃತವಾಗಿ ಮೊದಲನೇ ಜಾಗತಿಕ ಯುದ್ಧವನ್ನು ಕೊನೆಗಾಣಿಸುವಂತಹ ಕೆಲಸ ಆಯಿತು. ಇದರಿಂದಾಗಿ ಮೊದಲನೇ ಜಾಗತಿಕ ಯುದ್ಧದಿಂದಾಗಿ ವಿಶ್ವದಲ್ಲಿ ಅಮೆರಿಕ ಸೂಪರ್ ಶಕ್ತಿಯಾಗಿ ಹೊರಹೊಮ್ಮಿತು. ಅದರ ಜೊತೆಗೆ ಜಪಾನ್ ದೇಶ ಏಷ್ಯಾದ ಪ್ರಬಲ ದೇಶವಾಗಿ ಹೊರಹೊಮ್ಮಿತು. ಯುರೋಪಿಯನ್ನರ ಪ್ರಾಬಲ್ಯ ಯುದ್ಧದ ಪರಿಣಾಮವಾಗಿ ಕುಂಟುತ್ತಾ ಹೋಯಿತು. ಯುಗೋಸ್ಲೋವಿಯಾ, ಪೋಲೆಂಡ್ ಮತ್ತು ಜೆಕೋಸ್ಲೋವಾಕಿಯಾಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡರು. ಟರ್ಕಿಯಲ್ಲಿ ಆಟೋಮನ್ ಟರ್ಕರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆ ಆಳ್ವಿಕೆ ಕೊನೆಗೊಳ್ತು. ಆಸ್ಟ್ರಿಯಾ, ಜರ್ಮನಿ ಮತ್ತು ಟರ್ಕಿ. ಈ ಮೂರೂ ರಾಷ್ಟ್ರಗಳು ತಮ್ಮ ರಾಷ್ಟ್ರಗಳ ಗಡಿ ರೇಖೆಗಳನ್ನು ಮರುಮುದ್ರಣ ಮಾಡಬೇಕಾಯಿತು. ಏಷ್ಯಾ ಮತ್ತು ಆಫ್ರಿಕಾದ ಆಕ್ರಮಿತ ದೇಶಗಳಲ್ಲಿ ಈ ಯುದ್ಧದಿಂದಾಗಿ ನಾವು ಕೂಡ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಸ್ವಾತಂತ್ರ್ಯ ಚಳುವಳಿಯ ಆಸಕ್ತಿ ಅವರಲ್ಲಿ ಉಂಟಾ ಹೋಯಿತು. ಇದಿಷ್ಟು ಅಂಶಗಳು ಕೂಡ ಮೊದಲನೇ ಜಾಗತಿಕ ಯುದ್ಧದ ಪರಿಣಾಮಗಳಾಗಿವೆ. ಇನ್ನು ಯುದ್ಧವಾದ ನಂತರದಲ್ಲಿ ಬಹಳಷ್ಟು ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳು ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡು, ಏನು ಆ ಒಪ್ಪಂದಗಳೆಂದರೆ, ಜರ್ಮನಿಯು ಪ್ಯಾರಿಸ್ ಒಪ್ಪಂದ ಮಾಡಿಕೊಳ್ತು. ಒಪ್ಪಂದವನ್ನು ಮಾಡಿಕೊಳ್ತು. ಹಂಗೇರಿಯೊಂದಿಗೆ ಟಿಯಾನಿನ್ ಒಪ್ಪಂದವಾಯಿತು. ಆಸ್ಟ್ರಿಯಾದೊಂದಿಗೆ ಸೇಂಟ್ ಜರ್ಮೈನ್ ಒಪ್ಪಂದವಾಯಿತು. ಟರ್ಕಿಯೊಂದಿಗೆ ಸೆವೆರಸ್ ಒಪ್ಪಂದವಾಯಿತು. ಬಲ್ಗೇರಿಯಾದೊಂದಿಗೆ ನ್ಯೂ ಎಲ್ಲಿ ಒಪ್ಪಂದವಾಯಿತು. ಇಷ್ಟೂ ಒಪ್ಪಂದಗಳು, ಈ 5 ಪ್ರತ್ಯೇಕ ಒಪ್ಪಂದಗಳು ಮಿತ್ರ ರಾಷ್ಟ್ರಗಳು ಸೋತ ರಾಷ್ಟ್ರಗಳೊಂದಿಗೆ ಮಾಡಿಕೊಳ್ತಾ ಹೋದ್ರು. ಅದರಲ್ಲಿ ಪ್ರಮುಖವಾಗಿ ವರ್ಸೈಲ್ಸ್ ಒಪ್ಪಂದ, ವರ್ಸೈಲ್ಸ್ ಒಪ್ಪಂದ 1919 ಜೂನ್ 28. ಈ ಯುದ್ಧದಲ್ಲಿ ವರ್ಸೈಲ್ಸ್ ಒಪ್ಪಂದ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮತ್ತು ಮುಂದೆ ಜಗತ್ತಿನಲ್ಲಿ ಯಾವುದೇ ಯುದ್ಧಗಳನ್ನ ಆಗದೇ ಇರೋ ರೀತಿ ತಡೆಯೋದಕ್ಕೋಸ್ಕರ, ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಗೆದ್ದಂತಹ ಮಿತ್ರ ರಾಷ್ಟ್ರಗಳು ಪ್ಯಾರಿಸ್ನಲ್ಲಿ ಸಭೆಯನ್ನ ಸೇರಿ ಶಾಂತಿ ಸಂಧಾನಗಳನ್ನ ಜರ್ಮನಿಗೆ ಬಲವಂತವಾಗಿ ಹೇಳಿ ಬರೆಸ್ಕೊಳ್ತವೆ. ಈ ವರ್ಸೈಲ್ಸ್ ಒಪ್ಪಂದದಲ್ಲಿ ಭಾಗವಹಿಸಿದಂತಹ ಪ್ರಮುಖ ನಾಯಕರೆಂದರೆ ಅಮೆರಿಕಾದ ವುಡ್ರೋ ವಿಲ್ಸನ್, ಇಂಗ್ಲೆಂಡಿನ ಲಾಯ್ಡ್ ಜಾರ್ಜ್, ನಂತರ ಫ್ರಾನ್ಸ್ನ ಕ್ಲೆಮೆಂಟ್ ಶ್ಯೂ, ಇಟಲಿಯ ಅರ್ಲ್ಯಾಂಡೋ.
ಈ ಒಪ್ಪಂದದಲ್ಲಿ ಭಾಗಿಯಾಗಿದ್ದರು. ಅಮೆರಿಕದ ವುಡ್ರೋ ವಿಲ್ಸನ್, ಇಂಗ್ಲೆಂಡಿನ ಲಾಯ್ಡ್ ಜಾರ್ಜ್, ಫ್ರಾನ್ಸ್ನ ಕ್ಲೆಮೆಂಟ್ ಶೂ, ಇಟಲಿಯ ಅರ್ಲ್ಯಾಂಡೋ, ಈ 4 ಜನ ಇದರಲ್ಲಿ ಭಾಗವಹಿಸಿದರು. ಜರ್ಮನಿ ಮತ್ತು ಮಿತ್ರಕೂಟದ ನಡುವೆ ಜೂನ್ 28, 1919ರಂದು ವರ್ಸೈಲ್ಸ್ ಒಪ್ಪಂದವಾಯಿತು. ಆದರೆ ಈ ದಿನಕ್ಕೆ ಒಂದು ವಿಶೇಷತೆ ಇದೆ. ಏನಪ್ಪಾ ಆ ವಿಶೇಷತೆ ಅಂದ್ರೆ, ಈ ದಿನ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ಯಾವ ವ್ಯಕ್ತಿ ಕೊಲೆಯಾದನೋ ಅವನ 5ನೇ ವರ್ಷದ ದಿನ ಆಗಿತ್ತು. ಹಾಗಾಗಿ ಯುದ್ಧದಲ್ಲಾದಂತಹ ಹಾನಿ, ಸಾವು ನೋವುಗಳಿಗೆ ಜರ್ಮನಿಯನ್ನೇ ಕಾರಣವನ್ನಾಗಿ ಮಾಡಲಾಯಿತು. ಕೊನೆಗೆ ಜರ್ಮನಿ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿಯಾಯಿತು. ಇದರಿಂದ ಜರ್ಮನಿಗೆ ಬಹಳಷ್ಟು ಅವಮಾನಗಳಾಯಿತು, ಬೇಸರಗಳಾಯಿತು, ನೋವುಗಳಾಯಿತು. ಒಳಗೆ ತಾನು ಕುದಿಯೋದಿಕ್ಕೆ ಪ್ರಾರಂಭ ಮಾಡಿತು. ಇದರ ದ್ವೇಷವನ್ನ ತನ್ನಲ್ಲೇ ಅದುಬಿಟ್ಟುಕೊಳ್ಳುವಂತಹ ಕೆಲಸವನ್ನ ಅನಿವಾರ್ಯವಾಗಿ ಜರ್ಮನಿ ಮಾಡಿತು. ಇನ್ನು ವರ್ಸೈಲ್ಸ್ ಒಪ್ಪಂದದ ಪ್ರಮುಖ ಅಂಶಗಳನ್ನು, ಏನೆಲ್ಲ ಪ್ರಮುಖ ಅಂಶಗಳು ವರ್ಸೈಲ್ಸ್ ಒಪ್ಪಂದದಲ್ಲಿ? ಜರ್ಮನಿಯು ಆಲ್ಸೇಸ್ ಮತ್ತು ಲೊರೈನ್ಗಳನ್ನ ಫ್ರಾನ್ಸ್ಗೆ ಮಾಡಿಕೊಡ್ಬೇಕಾಯ್ತು. ಯಾಕೆಂದ್ರೆ ಜರ್ಮನಿ ಸಂಪತ್ಭರಿತವಾದಂತಹ ಸಾರ್ಕಣಿವೆಯ ಕಲ್ಲಿದ್ದಲು ಗಣಿಗಳನ್ನ ಯುದ್ಧದ ವೇಳೆಯಲ್ಲಿ ಹಾನಿಗೊಳಿಸುವುದಕ್ಕಾಗಿ ಫ್ರಾನ್ಸ್ನ ಉತ್ತರ ಭಾಗದ ಕಲ್ಲಿದ್ದಲು ಗಣಿಗಳಿಗೆ ಪರಿಹಾರವಾಗಿ ಫ್ರಾನ್ಸ್ನ ವಶಕ್ಕೆ ಬಿಟ್ಕೊಡ್ಬೇಕಾಯ್ತು. ಸೇಲ್ಸ್ವಿಕ್ ಮತ್ತು ವೋಲ್ಸ್ಟೈನ್ ಪ್ರದೇಶಗಳನ್ನ ಜರ್ಮನಿಯು ಡೆನ್ಮಾರ್ಕ್ಗೆ ಮರಳಿ ಕೊಟ್ಬಿಡ್ತು. ಜರ್ಮನಿಯ ಡ್ಯಾಂಜಿಗ್ ಬಂದರನ್ನ ಮುಕ್ತಗೊಳಿಸಲಾಯಿತು. ರೈನ್ಲ್ಯಾಂಡ್ ಪ್ರದೇಶದಲ್ಲಿ ಸೈನಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಜರ್ಮನಿಯ ರೈನ್ಲ್ಯಾಂಡ್ ಪ್ರದೇಶದಲ್ಲಿ ಸೈನಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಆ ಪ್ರದೇಶದಲ್ಲಿ ಎಲ್ಲ ಕೋಟೆಗಳನ್ನ ನಿರ್ಮಾಣ ಮಾಡಬೇಕು ಮತ್ತು ಪುನಃ ಯಾವುದೇ ಕೋಟೆಗಳನ್ನ, ಕೊತ್ತಲಗಳನ್ನ ನಿರ್ಮಾಣ ಮಾಡದೇ ಇರೋ ಹಾಗೆ ಈ ಒಪ್ಪಂದದಲ್ಲಿ ಜರ್ಮನಿಗೆ ಕಟ್ಟುನಿಟ್ಟಾದಂತಹ ಸೂಚನೆಗಳನ್ನು ನೀಡಲಾಯಿತು. ಪೋಲೆಂಡ್, ಬೆಲ್ಜಿಯಂ ಮತ್ತು ಚೆಕೊಸ್ಲೋವೇಕಿಯಾಗಳ ಸ್ವಾತಂತ್ರ್ಯವನ್ನ ಜರ್ಮನಿ ಒಪ್ಪಿಕೊಳ್ತು. ಜರ್ಮನಿಯ ಹಿಡಿತದಲ್ಲಿದ್ದಂತಹ ಪೋಲೆಂಡ್, ಬೆಲ್ಜಿಯಂ ಮತ್ತು ಚೆಕೊಸ್ಲೋವೇಕಿಯಾಗಳಿಗೆ ಸ್ವಾತಂತ್ರ್ಯವನ್ನ ನೀಡಿಕೊಡ್ತು. ಮಿತ್ರಕೂಟಕ್ಕೆ ಜರ್ಮನಿಯು ತನ್ನೆಲ್ಲ ವಸಾಹತುಗಳನ್ನು ಬಿಟ್ಟುಕೊಟ್ಬಿಡ್ತು. ಇವುಗಳನ್ನ ಯುದ್ಧದಲ್ಲಿ ಹೆಚ್ಚಾಗಿ ಭಾಗವಹಿಸಿದಂತಹ ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್ ಮತ್ತು ಇತರೆ ರಾಷ್ಟ್ರಗಳು ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತು. ಮೊದಲನೇ ಜಾಗತಿಕ ಯುದ್ಧಕ್ಕೆ ತಾನೇ ಕಾರಣ ಅಥವಾ ನೇರ ಹೊಣೆಯಿಂದ ಜರ್ಮನಿಯನ್ನ ದೂಷಿಸಲಿಕ್ಕೆ ಶುರು ಮಾಡಿತು. ಇದರ ಪರಿಣಾಮವಾಗಿ ಯುದ್ಧ ನಷ್ಟವಾಗಿ 6,600 ಮಿಲಿಯನ್ ಪೌಂಡ್ ಹಣವನ್ನ ನೀಡಬೇಕಾಯಿತು. ಜರ್ಮನಿಯನ್ನ ನಿಶಸ್ತ್ರೀಕರಣಗೊಳಿಸಿ ಅದರ ನೌಕಾಪಡೆಯ ಗಾತ್ರವನ್ನು ಮಿತಿಗೊಳಿಸಿದ್ರು. ಯುದ್ಧ ನೌಕೆಗಳನ್ನ ವಾಣಿಜ್ಯ ಹಡಗುಗಳಾಗಿ ಪರಿವರ್ತಿಸಲಿಕ್ಕೆ ಆಯಿತು ಮತ್ತು ಜರ್ಮನಿಯ ಸೈನ್ಯವನ್ನ 1,00,000ಕ್ಕೆ ಮಿತಿಗೊಳಿಸಿಬಿಟ್ರು. 1,00,000ಕ್ಕೆ ಮಿತಿಗೊಳಿಸೋದ್ರ ಜೊತೆಗೆ ಶಸ್ತ್ರಾಸ್ತ್ರಗಳ ಆಮದು ಮತ್ತು ರಫ್ತನ್ನು ನಿಷೇಧಿಸಿಬಿಟ್ರು. ಮಿಷಿನ್ ಗನ್ ಹಾಗೂ ರೈಫಲ್ಗಳ ತಯಾರಿಕೆಯ ಮೇಲೆ ನಿರ್ಬಂಧಗಳನ್ನು ಹೇರಲಾಯಿತು. ಒಟ್ಟಾರೆ ಟ್ಯಾಂಕ್ಗಳು, ಯುದ್ಧ ವಿಮಾನಗಳು ಮತ್ತು ಸಬ್ಮೆರಿನ್ಗಳನ್ನು ಹೊಂದೋದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಒಟ್ಟಾರೆ ಜರ್ಮನಿಯನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕುವ ಕೆಲಸದಲ್ಲಿ ವರ್ಸೈಲ್ಸ್ ಒಪ್ಪಂದ ಯಶಸ್ವಿಯಾಯಿತು. ಹಾಗಾಗಿ ವರ್ಸೈಲ್ಸ್ ಒಪ್ಪಂದಕ್ಕೆ ಕೆಲವೊಂದು ಟೀಕೆಗಳು ಕೂಡ ಇದೆ. ಈ ಒಪ್ಪಂದವು ಸ್ವಾಭಾವಿಕ ನ್ಯಾಯ ಮತ್ತು ತತ್ವದಿಂದ ಕೂಡಿರದೆ ಪ್ರತೀಕಾರ ತಳಹದಿಯ ಮೇಲೆ ನಿಂತಿತ್ತು. ಹಾಗಾಗಿ ಜರ್ಮನಿ ಹಾಗೂ ಮಿತ್ರ ರಾಷ್ಟ್ರಗಳ ನಡುವೆ ಅಸಮಾಧಾನ ಮೂಡಿಸಿ ಭವಿಷ್ಯತ್ತಿನ ಯುದ್ಧಕ್ಕೆ ಬೀಜವನ್ನ 1ನೇ ಮಹಾಯುದ್ಧವೇ ಬಿತ್ತುಬಿಡ್ತು. ಈ ಒಪ್ಪಂದವು ಶಾಂತಿ ಮಾತುಕತೆಯಿಂದ ಕೂಡಿರಲಿಲ್ಲ. ಜರ್ಮನಿಯನ್ನ ಬಲವಂತವಾಗಿ, ಒತ್ತಾಯ ಪೂರ್ವಕವಾಗಿ ಜರ್ಮನಿಯ ಮೇಲೆ ಏರಲಾಗಿತ್ತು. ಇದು ಜರ್ಮನ್ನರೆಲ್ಲರ ಮನಸ್ಸಿನಲ್ಲಿ ಪ್ರತೀಕಾರ ಬೆಳೆಯೋದಕ್ಕೆ ಕಾರಣವಾಗಿ ನಿಂತುಬಿಡ್ತು. ಹಾಗಾಗಿ ಇದು ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿಯನ್ನು ಬರೆಯುವಂತಹ ಎಲ್ಲ ಸೂಚನೆಗಳನ್ನ ನೀಡಿಬಿಡ್ತು. ಸ್ನೇಹಿತರೆ, ಇದುವರೆಗೂ ನಾವೆಲ್ಲ ಏನು ಚರ್ಚೆ ಮಾಡಿದೀವೋ ಇದೆಲ್ಲವೂ ಕೂಡ ಮೊದಲನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟಿತ್ತು. ಅದಕ್ಕೆ ಬೇಕಾದಂತಹ ಕಾರಣಗಳು, ಯುದ್ಧದ ಸ್ಥಿತಿಗತಿ, ಪರಿಣಾಮಗಳು, ವರ್ಸೈಲ್ಸ್ ಒಪ್ಪಂದ, ಅದರಲ್ಲಿ ಆದಂತಹ
ತೀರ್ಮಾನಗಳು, ಅದಕ್ಕಿರುವಂತಹ ಟೀಕೆಗಳು, ಇಷ್ಟೂ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಕ್ಲಾಸು ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಧನ್ಯವಾದಗಳು.